ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಫೈನಲಿ ಏನಪ್ಪ ಇದು ಏನಾಗ್ತದೆ, ಒಂದು ಬಿಗ್ಗೆಸ್ಟ್ ಟ್ವಿಸ್ಟ್ ನಡೆಯುತ್ತೆ ಅನಿಸುತ್ತೆ. ಹಳ್ಳಿಯಲ್ಲಿ ಸೂಪರ್ ಜೋಡಿ ಕಾಂಪಿಟೇಷನ್ ಅಂದರೆ ಏನು ಇದು? ಹಾಗಿದ್ರೆ ಎಲ್ಲರೂ ಕೂಡ ಹಳ್ಳಿಗೆ ಹೋಗ್ತಿದ್ದಾರೆ. ಹಾಗಿದ್ರೆ ಲಕ್ಷ್ಮಿಗೆ ಯಾಕೆ ಮತ್ತೆ ಅನುಮಾನ ಅನ್ನೋದು ಶುರುವಾಗ್ತದೆ. ವಿಧಿ ತಪ್ಪಿಸ್ಕೊಂಡೇ ಬಿಟ್ಲ. ಈ ಕಡೆ ಸುಪ್ರೀತಾನ ಕರ್ಕೊಂಡು ಹೋಗೋದ್ರಲ್ಲಿ ಕಾವೇರಿಯವರು ಗೆದ್ದು ಬಿಟ್ರೆ ಏನಾಗ್ತದೆ ಇದನ್ನು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ವಿಧಿ ಬಾಯ್ ಫ್ರೆಂಡ್ ಮನೆಗೆ ಬಂದ್ಬಿಡ್ತಾನೆ. ಈ ಕಡೆ ವಿಧಿಗೆ ಶಾಕ್. ಈ ಕಡೆ ಪಿಜ್ಜಾ ಬರ್ಗರ್ ಮಾಡ್ತಾರೆ ಕಂಗಕ್ಕ ಅಂತ ಇಂಗ್ರೀಡಿಯೆಂಟ್ಸ್ ತರ್ತೀನಿ ಅಂತ ಹೋಗಿದ್ದ ಅಂಕಿತ್ಗೆ ಬಿಗ್ ಶಾಕ್. ಡೋರ್ ಓಪನ್ ಮಾಡಿದ್ರೆ ಕೊರಿಯರ್ ಬಾಯ್, ನೋಡಿದ್ರೆ ಪಿಜ್ಜಾ ಹುಡುಗ. ಇದೇನಿದು ಯಾರು ಅಂತ ಕೇಳೋಷ್ಟರಲ್ಲಿ ಬೇಬಿ ಅಂತ ಬಂದ್ಬಿಡ್ತಾಳೆ ವಿಧಿ. ಅಲ್ಲಿ ಲಕ್ಷ್ಮಿ, ಗಂಗಕ್ಕ, ಅಂಕಿತ್ ಮೂವರು ಕೂಡ ಇರ್ತಾರೆ. ಇಲ್ಲಿ ಅಂಕಿತ್ ಅಂತೂ ಏನೇ ಇದು ವಿಧಿ, ಕೊರಿಯರ್ ಬಾಯ್ಸ್ನೆಲ್ಲ ಬೇಬಿ ಅಂತ ಕರೆದ್ಯಾ ನೀನು ಅಂತ ಹೇಳ್ತಿದ್ರೆ, ಇಲ್ಲಪ್ಪ ನಾನು ಬೇಬಿ ಅಂತ ಕರೀಲೇ ಇಲ್ಲ, ನಿಮ್ಗೆ ಆ ರೀತಿ ಕೇಳಿಸ್ತೇನೋ ಅನ್ನೋಕ್ಕೆ ಶುರು ಮಾಡಿಬಿಡ್ತಾಳೆ ವಿಧಿ. ಆದರೆ ಅಂಕಿತ್ಗೇನೋ ತಪ್ಪಾಗಿ ಕೇಳಿಸ್ಬಹುದು, ಆದರೆ ಲಕ್ಷ್ಮೀ ಗಂಗಕ್ಕಾಗೂ ತಪ್ಪಾಗಿ ಕೇಳಿಸೋಕೆ ಸಾಧ್ಯನಾ? ನಮಗೂ ಕೂಡ ಹಾಗೆ ಕೇಳಿಸ್ತು ಅಂತಾರೆ. ನಿಮಗೆಲ್ಲೋ ಸರಿಯಾಗಿ ಕೇಳಿಸಿಲ್ಲ ಅನಿಸುತ್ತೆ. ಪಿಜ್ಜಾ ಕೊಡಿ ಅಂತ ಕೇಳೋ ಅಷ್ಟರಲ್ಲಿ ವಿಧಿ ಈ ಕಡೆ ಅಂಕಿತ್ ಏನಿದು ಯೂನಿಫಾರ್ಮ್ ಇಲ್ಲ, ಯಾವ ಪಿಜ್ಜಾ ಇದು ಅಂತ ಎಕ್ಸಾಮಿನೇಷನ್ ಥರ ಕ್ರಾಸ್ ಕ್ವೆಶನ್ಸ್ ಮಾಡ್ತಿದ್ದಾನೆ. ಈ ಕಡೆ ಬೇಬಿ ಅಂತೂ ಅದು ಅಫಿಷಿಯಲ್ ಆಗಿಲ್ಲ, ಇತ್ತೀಚೆಗಷ್ಟೇ ಲಾಂಚ್ ಆಗ್ತಿರೋದು, ಹಾಗಾಗಿ ಯೂನಿಫಾರ್ಮ್ ಇಲ್ಲ. ಜೊತೆಗೆ ಡಾರ್ಲಿಂಗ್ ಪಿಜ್ಜಾ ಅಂತ ಹೇಳ್ತಾನೆ. ಕೇಳೇ ಇಲ್ವಲ್ಲ ಅಂದಿದ್ದಕ್ಕೆ ಇತ್ತೀಚೆಗೆ ತಾನೇ ಅಫಿಷಿಯಲ್ ಇನ್ನೂ ಕೂಡ ಆಗಿಲ್ಲ, ಓಪನ್ ಆಗಿರೋದು, ಅದಕ್ಕೋಸ್ಕರ ಅಷ್ಟೇ ಅಂತ ಹೇಳ್ತಾನೆ. ನಂತರ ಸರಿ ಪಿಜ್ಜಾ ಕೊಡಿ ಅಂತ ಹೇಳಿ ವಿಧಿ ತೊಗೊಂಡ್ರೆ ಈ ಕಡೆ ಅಂಕಿತ್ ಗಂಗಕ್ಕ ಹೋಗ್ತಾರೆ. ಬಟ್ ಇನ್ನೂ ಕೂಡ ಹೋಗ್ತಾನೆ ಇಲ್ಲ ಆ ಡೆಲಿವರಿ ಬಾಯ್. ಈ ಕಡೆ ಲಕ್ಷ್ಮಿ ಯಾಕೆ ಪೇ ಮಾಡಿಲ್ವಾ ಅಂದಾಗ ಪೇ ಆಗಿದೆ ಅಂತಾರೆ. ಮತ್ತ್ಯಾಕೆ ನಿಂತಿದ್ದೀರಾ? ಟಿಪ್ಸ್ ಕೊಡಬೇಕಾ? ಟಿಪ್ಸ್ ಅಂತ ಕೊಟ್ಬಿಡು ವಿಧಿ. ಹೋಗ್ತಾರೆ ಅಂದಾಗ ಸರಿ ಹೋಗಿ ದುಡ್ಡು ತೊಗೊಂಡು ಬಾ ಅಂತಾಳೆ. ಏನು ಫೋನಲ್ಲೇ ಮಾಡು ಅಂದಾಗ, ಏನು 50 ರೂಪಾಯಿ ಚಿಲ್ಲರೆ ಕಾಸಿಗೆಲ್ಲ ಆನ್ಲೈನ್ ಪೇಮೆಂಟ್ ಎಲ್ಲ ನಾನು ಮಾಡಲ್ಲ, ಸುಮ್ಮನೆ ಹೋಗಿ ಚಿಲ್ಲರೆ ತೊಗೊಂಡು ಬಾ. ಬರೀ ಎಲ್ಲರೂ ಮುಂದೆ ಅದಕ್ಕೆ ಹಾಗೆ ಹೀಗೆ ಅಂತ ಬಿಲ್ಡಪ್ ಕೊಡೋದು, ಬಂದವ್ರ ಮುಂದೆ ಅವಮಾನ ಮಾಡೋದು, ಇದೇ ಅಲ್ವಾ? ಸರಿ ಆಯಿತು ಬಿಡು, ನೀನು ಹೋಗಲ್ಲ ಅಂದರೆ ಏನಂತೆ, ನಾನೇ ಹೋಗಿ ತೊಗೊಂಡು ಬರ್ತೀನಿ ಅಂದಾಗ, ಸರಿ ಇರು ನಾನೇ ಹೋಗಿ ತೊಗೊಂಡು ಬರ್ತೀನಿ ಅಂತ ಲಕ್ಷ್ಮಿ ಹೋಗ್ತಾಳೆ. ನಂತರ ಈ ಕಡೆ ಹಗ್ ಮಾಡ್ತಾಳೆ, ಖುಷಿ ಆಗುತ್ತೆ. ಸರಿ ಆಯಿತು ನೀನು ಈಗ ಹೋಗು ಅಂತ ಹೇಳಿ ವಿಧಿ ಒಳಗಡೆ ಬಂದರೆ ಈ ಕಡೆ ಆ ಹುಡುಗ ಕೂಡ ಸ್ಲಿಪ್ಪರ್ ಬಿಟ್ಟು ಒಳಗಡೆ ಬಂದೇ ಬಿಡ್ತಾನೆ. ನೀನು ಯಾಕೆ ಬರೋಕ್ಕೆ ಹೋದೆ, ಸುಮ್ಮನೆ ಹೋಗು, ಆಮೇಲೆ ಇನ್ನೊಂದು ಸೀನ್ ಆಗುತ್ತೆ. ಅಲ್ಲಿ ಲಕ್ಷ್ಮಿ ಬಂದು ನೋಡಿದ್ರೆ ಗೊತ್ತಾಗ್ಬಿಡತ್ತೆ, ಸಿಕ್ಕಾಕೊಂಡ್ಬಿಡ್ತೀವಿ ಅಂದರೂ ಕೂಡ ಇಲ್ಲ ನಾನು ನನ್ನ ವಿಧಿಗೆ ತಿನ್ಸೇ ಹೋಗಬೇಕು ಬೇಬಿಗೆ ಅಂತ ಹೇಳ್ತಾರೆ. ನಂತರ ಆ ರೂಮ್ ಒಳಗಡೆ ಕೂಡ ಹೋಗ್ತಾನೆ, ಅಲ್ಲೇ ಫೋನ್ ಇಡ್ತಾನೆ. ನಂತರ ಈ ಕಡೆ ಐ ಲವ್ ಯು ವಿಧಿ, ನೀನಂದರೆ ನಂಗೆ ತುಂಬ ಇಷ್ಟ, ನೀನು ತಿನ್ಸೇ ಹೋದರೆ ನಂಗೆ ಇಷ್ಟನೇ ಆಗಲ್ಲ, ಹಾಗೆ ಹೀಗೆ ಅಂತ ಪೂಸಿ ಹೊಡೆದು ಫೈನಲಿ ಅವನೇ ಪಿಜ್ಜಾ ತಿನ್ನಿಸ್ತಾನೆ. ಈ ಕಡೆ ವಿಧಿ ಪಿಜ್ಜಾ ತಿನ್ನಿಸ್ತಿರ್ತಾಳೆ. ಅಷ್ಟರಲ್ಲಿ ಲಕ್ಷ್ಮಿ ಚೇಂಜ್ ತೊಗೊಂಡು ಬಂದರೆ ಕಾಣಿಸ್ತಾನೆ ಇಲ್ಲ, ಬಟ್ ಸ್ಲಿಪ್ಪರ್ ಆಚೆ ಬಿಟ್ಟಿದೆ. ಎಲ್ಲಿ ಹೋಗಿರ್ಬೋದು ಅಂತ ಹುಡುಕ್ತಾಳೆ, ಎಲ್ಲೂ ಕೂಡ ಕಾಣಿಸಲ್ಲ. ಗಾರ್ಡನ್ ಏರಿಯಾಗೆ ಹೋಗ್ತಾಳೆ, ಗಾರ್ಡನಲ್ಲೂ ಕೂಡ ಕಾಣಿಸಲ್ಲ. ಎಲ್ಲಿ ಹೋಗಿರ್ಬೋದು ಅಂತ, ಮನೆ ಒಳಗಡೆ ಇರ್ಬೋದಾ ಅಂತ ವಿಧಿನ ಕೇಳೋಣ ಅಂತ ಒಳಗಡೆ ಬರ್ತಾರೆ. ಆದರೆ ಅಷ್ಟರಲ್ಲಿ ಈ ಕಡೆ ಆ ರೂಮಲ್ಲಿ ಇರ್ತಕ್ಕಂಥ ವ್ಯಕ್ತಿ ಈ ರೂಮ್ಗೆ ಬರಲೇಬೇಕಾಗತ್ತೆ. ಅಷ್ಟರಲ್ಲಿ ವಿಧಿ ರೂಮ್ಗೆ ಹೋಗ್ಬಿಡ್ತಾಳೆ ಲಕ್ಷ್ಮಿ. ಅಷ್ಟರಲ್ಲಿ ಲಕ್ಷ್ಮಿ ವಿಧಿ ಅಂತ ಅಂದ್ಕೊಂಡು ಬರೋಷ್ಟರಲ್ಲಿ ಔಸ್ಕೊಂಡು ಬಿಡ್ತಾನೆ ಹುಡುಗ. ಈ ಕಡೆ ಎಲ್ಲಿ ಹುಡುಗ ಕಾಣಿಸ್ತಾನೆ ಇಲ್ವಲ್ಲ ಅಂತ ಅಂದ್ಕೊಂಡು ಅಲ್ಲೇ ಸುತ್ತಮುತ್ತ ನೋಡ್ತಾಳೆ, ಬಟ್ ಲಕ್ಷ್ಮಿಗೆ ಹುಡುಗ ಕಾಣಿಸಲ್ಲ. ನಂತರ ಹೊರಗಡೆ ಬಂದರೆ ಫೋನ್ ಇರುತ್ತೆ. ಯಾರ್ದಪ್ಪ ಇದು ಫೋನ್ ಅಂತ ರಿಂಗ್ ಆಗ್ತಿರೋ ಫೋನ್ನ ರಿಸೀವ್ ಮಾಡಿದ್ರೆ ಅಲ್ಲಿ ಅವ್ರ ಅಮ್ಮ ಮಾತಾಡ್ತಿರ್ತಾರೆ. ಪಕ್ಕಾ ಲೋಕಲ್ ಮನೆಯ ಹುಡುಗ. ಅವ್ರ ಅಮ್ಮ ಅಂತೂ ಹೆವಿ ಸ್ಟ್ರಾಂಗ್, ಫುಲ್ ಲೋಕಲ್ ಆಗೇ ಮಾತಾಡ್ತಾರೆ. ಯಾರೇ ನೀನು ಹಾಗೆ ಹೀಗೆ ಅಂತ ಮಾತಾಡ್ತಾರೆ. ಅಷ್ಟರಲ್ಲಿ ಆ ಹುಡುಗ ಬಂದಿದ್ದೆ ಫೋನ್ ಕಿತ್ಕೊಂಡ್ಬಿಡ್ತಾನೆ, ಇದು ನಂದು ಅಂತ. ನಂತರ ಈ ಕಡೆ ಲಕ್ಷ್ಮಿ, ಹೌದು ನಿಮ್ಮ ಫೋನ್ ಯಾಕೆ ವಿಧಿ ರೂಮಲ್ಲಿತ್ತು, ನೀವು ಯಾಕೆ ಇಲ್ಲಿದ್ದೀರಾ ಅಂತ ಕೇಳಿದ್ದಕ್ಕೆ, ಅದು ನೀರು ಕುಡಿಬೇಕಾಗಿತ್ತು ಅದಕ್ಕೆ ಕೇಳಿದೆ, ನೀರು ತೊಗೊಂಡು ಬರ್ತೀನಿ ಅಂತ ಹೋಗಿದ್ರು ಅಂದಾಗ, ಫೋನ್ ಯಾಕೆ ವಿಧಿ ರೂಮಲ್ಲಿತ್ತು ಅಂತ ಪ್ರಶ್ನೆ ಮಾಡ್ತಿದ್ದಾಳೆ. ಆಗ ವಿಧಿ ಅದು ನನ್ನ ಫೋನ್ ಅಂತ ಅಂದ್ಕೊಂಡು ನನ್ನ ರೂಮಲ್ಲಿ ಇಟ್ಬಿಟ್ಟಿದ್ದೆ ಅಂತ ಸುಳ್ಳು ಹೇಳ್ಬಿಡ್ತಾಳೆ. ಈ ಕಡೆ ಹೇಗೋ ತಪ್ಪಿಸ್ಕೊಂಡು ಹೊರಗಡೆ ಹೋಗ್ತಾನೆ ಹುಡುಗ. ಬಟ್ ಲಕ್ಷ್ಮಿಗಂತೂ ಅನುಮಾನ ಅನ್ನೋದು ಹೋಗೋದೇ ಇಲ್ಲ. ಇದೆಲ್ಲ ಆಗ್ತಿದ್ರೆ ನಂತರ ಈ ಕಡೆ ವೈಷ್ಣವ್ ಎಲ್ಲರೂ ಕೂತಿರ್ತಾರೆ, ಕಾವೇರಿ ಅವ್ರು ಬರ್ತಾರೆ. ಈ ಬಾರಿ ಆ ಒಂದು ಸೂಪರ್ ಜುಡಿ ಇವೆಂಟ್ಗೆ ನಮ್ಮ ಮನೆಯವರೆಲ್ಲ ಹೋಗ್ತಾ ಇದ್ದೀವಿ, ಈ ಬಾರಿ ಸೂಪರ್ ಜುಡಿ ಕಾಂಪಿಟೇಷನ್ ಹಳ್ಳಿಲಿ ನಡೀತಿದೆ ಅಂತಾರೆ. ಹಳ್ಳಿಲ ಸಖತ್ತಾಗಿರುತ್ತೆ ಹಾಗಾದರೆ ಅಂತ ವೈಷ್ಣವ್ ಹೇಳ್ತಿದ್ರೆ, ಮನೆಯವರೆಲ್ಲ ಹೋದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ದಾರೆ ಎಲ್ಲರೂ ಕೂಡ. ಸುಪ್ರೀತಾ ನೀನು ಬರ್ತೀಯಲ್ಲ ಅಲ್ವಾ ಅಂದಾಗ, ನೀವೆಲ್ಲ ಎಲ್ಲಿರ್ತೀರೋ ನಾನು ಕೂಡ ಅಲ್ಲೇ ಇರ್ತೀನಿ. ಹಿಂಗೆ ಹೆಂಗಸು ಏನೋ ಮಾಡೋಕ್ಕೆ ಪ್ರಿಪೇರ್ ಮಾಡ್ಕೋತಿದಾರಲ್ಲ ಅಂತ
ಅನ್ಕೋತಾರೆ ಸುಪ್ರೀತಾ. ನೀನು ಬರಲೇಬೇಕು ಸುಪ್ರೀತಾ, ಯಾಕಂದರೆ ನೀನೇ ಅಲ್ವಾ ವೈಷ್ಣವ್ ಲಕ್ಷ್ಮಿ ಜೋಡಿ ಚೆನ್ನಾಗಿದೆ ಅಂತ ಹೇಳಿದ್ದು. ಆ ಜೋಡಿ ಚೆನ್ನಾಗಿಲ್ಲ, ಅವ್ರು ಸೋಲೋದನ್ನು ನೀನೇ ನೋಡಬೇಕಲ್ವಾ ಅಂತ ಕಾವೇರಿ ಮನಸ್ಸಲ್ಲಿ ಅನ್ಕೋತಿದ್ದಾರೆ. ಫೈನಲಿ ಸೂಪರ್ ಜೋಡಿ ಕಾಂಪಿಟೇಷನ್ಗೆ ಲಕ್ಷ್ಮಿ ವೈಷ್ಣವ್ ಇಡೀ ಮನಿ ಫ್ಯಾಮಿಲಿ ಎಲ್ಲರೂ ಕೂಡ ಹಳ್ಳಿಗೆ ಹೋಗ್ತಿದ್ದಾರೆ. ಹಾಗಿದ್ರೆ ಹೇಗೆ ಸೂಪರ್ ಜೋಡಿ ಕಾಂಪಿಟೇಷನ್ ನಡೆಯುತ್ತೆ, ಅಲ್ಲಿ ಕೀರ್ತಿ ಕೂಡ ಹೋಗಿ ಏನೆಲ್ಲ ಎಡ್ವರ್ಟ್ ಆಗುತ್ತೆ, ಇದೆಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಮುಂದಿನ ವಿಡಿಯೋಗೋಸ್ಕರ ವೇಟ್ ಮಾಡೋದನ್ನು ಮರಿಬೇಡಿ.